ಮಾ ಸಂಬಳ ಕಳಿಸಿದ್ದೀನಿ ನೋಡಿ. ಏನು ಅಡುಗೆ? ಬೇಳೆ ಸಾರು ಮೊಟ್ಟೆ ಮಾಡಿದ್ದೀನಿ. ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಹಾಕಿಟ್ಟು ಏನು ಈ ತಿಂಗಳು ಇಷ್ಟು ಕಮ್ಮಿ ಕೊಟ್ಟಿದ್ಯಾ? ನಿಮ್ಮ ಅಕ್ಕನಿಗೆ ಇನ್ನೂ ಕಾಲೇಜ್ ಫೀಸ್ ಕಟ್ಟಿಲ್ಲ. ನಿಮ್ಮ ಅಣ್ಣನ ಮದುವೆಲಿ ಮಾಡಿರೋ ಸಾಲ ಹೇಗೆ ತೀರ್ಸೋದು ಈಗಾದ್ರೆ? ನಾನು ಸಾಲ ಮಾಡಕ್ಕೆ ಹೇಳಿದ್ನಾ? ಅಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡಿದ್ರಲ್ಲ, ಅಲ್ಲಿ ಚೆನ್ನಾಗಿ ಅವನೇ ತಾನೆ ತೀರ್ಸಿದ್ನ ಸಾಲನ? ನನ್ನ ಆಸೆ ಪಾಸೆ ಏನು ಗೊತ್ತಿಲ್ಲದೆ ಕಾಲೇಜ್ ಬಿಟ್ಬಿಟ್ಟು ನಿಮ್ ಕಷ್ಟಗಳನ್ನೆಲ್ಲ ನೋಡ್ಕೊಂಡು ಇರಕ್ಕಾಗಲ್ಲ ಅನ್ಬಿಟ್ಟು ಡೇ ನೈಟ್ ಕೆಲಸ ಮಾಡ್ತಾ ಇದ್ದೀನಿ. ಯಾವಾಗ ನೋಡಿದ್ರು ಬಂದಿದ ತಕ್ಷಣ ಕಾಸು 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 ಅಂದ್ರೆ ಎಲ್ಲಿಗೆ ಹೋಗಿ ಸಾಯಿಲ್ಲ? ಬಂದಿದ ತಕ್ಷಣ ಊಟ ಕೇಳ್ದೆ ಹಾಕೊಟ್ರ ನೀವು? ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ? ಒಂದು ವಿಷಯ ಗೊತ್ತಾ? 2 ನಿಮಿಷ ನೀವು ಆರಾಮಾಗಿ ನನ್ನ ಜೊತೆ ಮಾತಾಡಿ ಎಷ್ಟು ದಿನ ಆಯ್ತು ಅಮ್ಮ, ನೆನಪಿದ್ಯಾ? ಹೋಗ್ಲಿ, ಸಲ ಬರ್ಡೇ ವಿಶ್ ಮಾಡಿದ್ರ ನನ್ಗೆ? ಹೋಗ್ಲಿ, ನನ್ ಬರ್ಡೇ ಯಾವಾಗಂತನಾದ್ರೂ ಗೊತ್ತಾ? ಏನೂ ಗೊತ್ತಿಲ್ಲ, ಏನ್ ಮಾಡ್ತಾವನೇ ಗೊತ್ತಿಲ್ಲ. ಕಾಸು ಬಂದಾಗಲ್ಲ ಕಾಸು. ಈಚೆ ಹೋಗಿ ನೋಡಿ ನನ್ನ ವಯಸ್ಸು ಹುಡುಗರಲ್ಲ ಹೆಂಗ್ ಆರಾಮಾಗವ್ರೆ ಅನ್ಬಿಟ್ಟು, ಎಲ್ಲ ಆರಾಮಾಗಿರ್ಬೇಕು ಅನ್ಬಿಟ್ಟು ಕಷ್ಟಗಳನ್ನೆಲ್ಲ ತಲೆ ಮೇಲೆ ಹಾಕೊಂಡು ಅಷ್ಟು ಓಡಾಡ್ತಾ ಇದೀನಿ. ರಜ್ಜಾನೇ ನಾಯಿ ತರ ಕೆಲಸ ಮಾಡ್ತಾ ಇದೀನಿ. ಆದ್ರೂ ನಿಮ್ಗೆ ಸಾಕಾಗಲ್ಲ. ಎಫರ್ಟ್ಸ್ ಅಲ್ಲಿ ಅರ್ಧ ನನ್ ಮೇಲೆ ನಾನು ಹಾಕೊಂಡಿದ್ರು ಎಷ್ಟೋ ಚೆನ್ನಾಗಿರ್ತಾ ಇದೆ. ನೈಟ್ ಆದ್ರೆ ನಿದ್ರೆನೇ ಬರಲ್ಲ, ಮಲ್ಗಿದ್ರೆ 1000 ಯೋಚನೆ. ಏನ್ ಮಾಡೋದು ಮುಂದೆ, ಹೆಂಗೆ ಲೈಫ್, ಹೆಂಗೆ? 3 ಗಂಟೆ ಆಗತ್ತೆ ಡೈಲಿ ನಾನು ಮಲ್ಗಕ್ಕೆ. ಯಾರಿಗಾದ್ರೂ ಗೊತ್ತಾ? ಏನೂ ಗೊತ್ತಿಲ್ಲದೆ ಯಾವಾಗ ನೋಡಿದ್ರು ಕಾಸು ಕಾಸು ಅಂದ್ರೆ ಏನ್ ಮಾಡ್ಲಾ? ನನ್ ಕೈಲೂ ಇಷ್ಟೇ ಆಗೋದು. ನನ್ನ ಶಕ್ತಿ ಅಷ್ಟೇ ಕೊಟ್ಟಿರೋದು ದೇವ್ರು. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್.